Hi guys, myself Rajana KC. In the previous session we were discussed about the major river systems of Asian continent. In many sessions we were discussed about the different river systems in different parts of the world in different continents. Similarly, in this session let we discuss about the rivers of Africa, that is major river systems of Africa, Europe and Australia, with the significance and drawbacks of the rivers. Guys, in this session a topic deals about the major river systems of the world, particularly in Africa, Europe and Australia. ಪ್ರಪಂಚದ ಪ್ರಮುಖ ನದಿ ವ್ಯವಸ್ಥೆಗಳ ಬಗ್ಗೆ ನಾವು ನೋಡೋದ್ರ ಜೊತೆಗೆ ಆಫ್ರಿಕಾದ, ಯುರೋಪ್ ಖಂಡದ ಮತ್ತು ಆಸ್ಟ್ರೇಲಿಯಾ ಖಂಡದ ಪ್ರಮುಖ ನದಿ ವ್ಯವಸ್ಥೆಗಳ ಬಗ್ಗೆ ನಾವಿಲ್ಲಿ ನೋಡಬೇಕಾಗ್ತದೆ. Then what are the learning objectives from this session? Through this session we get to know about the major rivers of above 3 continents and their influence on different parts of the world. ಪ್ರಪಂಚದ ವಿವಿಧ ಭಾಗಗಳಲ್ಲಿ ಈ ನದಿಗಳು ಯಾವ ರೀತಿ ಪ್ರಭಾವವನ್ನು ಬೀರ್ತವೆ, ಯಾವ್ಯಾವ ಖಂಡಗಳಲ್ಲಿ ಯಾವ್ಯಾವ ರೀತಿ ನದಿಗಳು ಹರಿತವೆ ಅನ್ನೋದು ನಾವು ತಿಳ್ಕೊತೀವಿ. Another learning objectives from this session is it spill the light on significance of the river. In this session let we discuss about the significance of the river system. ನದಿ ವ್ಯವಸ್ಥೆಯಿಂದ ಆಗುವಂಥ ಪ್ರಾಮುಖ್ಯತೆಗಳು, ಅನುಕೂಲಗಳ ಬಗ್ಗೆ ನೋಡೋಣ. It also bring notice about the disputes, that means drawbacks also. Then session outcomes. Let us see some sessions outcomes from this session. After the discussion about this session, the students will learn about the major rivers of the above 3 continents. ಮೇಲ್ಖಂಡ ಅಂದರೆ ಆಫ್ರಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಖಂಡದ ಪ್ರಮುಖ ನದಿ ವ್ಯವಸ್ಥೆಗಳ ಬಗ್ಗೆ ಈ ಒಂದು ವಿದ್ಯಾರ್ಥಿಗಳು ತಿಳ್ಕೊಬೋದು. ಆಫ್ಟರ್ ದಿ ಸೆಷನ್, ಈ ಒಂದು ಸೆಷನ್ ಡಿಸ್ಕಸ್ ಮಾಡಾದ್ಮೇಲೆ ಸ್ಟೂಡೆಂಟ್ಸ್ ವಿಲ್ ಲರ್ನ್ ಅಬೌಟ್ ದಿ ಹೌ ರಿವರ್ಸ್ ಆರ್ ಇನ್ಫ್ಲೂಯೆನ್ಸ್ ಆನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಾಂಟಿನೆಂಟ್ಸ್ ಆಸ್ ಲ್ಯಾಂಡ್ ಫಾರ್ಮ್ಸ್. ನದಿಗಳು ಪ್ರಮುಖ ಭೂಸ್ವರೂಪಗಳಾಗಿದ್ದು ಪ್ರಪಂಚದ ವಿವಿಧ ಭಾಗಗಳಲ್ಲಿ, ಅದರಲ್ಲೂ ಆಫ್ರಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಖಂಡದಲ್ಲಿ ನದಿಗಳು ಯಾವ ರೀತಿ ಪ್ರಭಾವವನ್ನು ಬೀರ್ತವೆ ಅನ್ನೋದು ನೋಡಬೇಕಾಗ್ತದೆ. After that the discussion about this session, the students can understand the significance and drawbacks of the rivers. ನದಿಗಳ ಪ್ರಾಮುಖ್ಯತೆ ಮತ್ತು ಅನಾನುಕೂಲಗಳ ಬಗ್ಗೆ ನಾವು ತಿಳ್ಕೊಬೋದು. Guys, so in this session now let us see the significance, before that major river systems of Africa, Europe and Australia. Firstly, ಮೇಜರ್ ರಿವರ್ ಸಿಸ್ಟಮ್ಸ್ ಆಫ್ ಆಫ್ರಿಕನ್ ಕಾಂಟಿನೆಂಟ್. ಆಫ್ರಿಕಾದ ಪ್ರಮುಖ ನದಿ ವ್ಯವಸ್ಥೆಗಳ ಬಗ್ಗೆ ನೋಡೋಣ. ದಿಸ್ ಕಾಂಟಿನೆಂಟ್ ಆಸ್ ಟೋಟಲ್ 6 ಮೇಜರ್ ರಿವರ್ ಸಿಸ್ಟಮ್ಸ್. 6 ಪ್ರಮುಖ ನದಿ ವ್ಯವಸ್ಥೆಗಳಿದೆ. ಲೈಕ್ ನೈಲ್, ದ ವರ್ಲ್ಡ್ ಲಾಂಗೆಸ್ಟ್ ರಿವರ್, ಕಾಂಗೋ ಆರ್ ಜೈರ್ ವಿ ಕಾಲ್ ಇಟ್ ಆಸ್, ಇಟ್ಸ್ another important river of Africa. Niger, Zambezi, Orange and Wall rivers are the major rivers in this continent. All rivers except the small rivers that drain into the inland lake in the center of the continent join the many seas and the ಕೆಲವು ಈ ಒಂದು ಒಳನಾಡಿನ ಸರೋವರಗಳಲ್ಲಿ ಸೇರ್ಕೋತವೆ. ಮಿಕ್ಕದವೆಲ್ಲ ಸುತ್ತಮುತ್ತ ಇರುವಂಥ ವಿವಿಧ ನದಿ, ಸಮುದ್ರ, ಸಾಗರಗಳಿಗೆ ಸೇರ್ಕೊತವೆ. ಹಾಗಾಗಿ ನಾವು ಕೆಲವೊಂದು ನದಿ ವ್ಯವಸ್ಥೆಗಳ ಬಗ್ಗೆ ಮೊದಲನೇದಾಗಿ ರಿವರ್ ನೈಲ್ ನದಿ ಬಗ್ಗೆ ನೋಡೋದಾದರೆ, ಗೈಸ್, ನೈಲ್ ರಿವರ್ ದ ವರ್ಲ್ಡ್ ಲಾಂಗೆಸ್ಟ್ ಆ್ಯಂಡ್ ಇಟ್ ರೈಸಸ್ ಬೈ ದಿ ಮೀಟಿಂಗ್ ಆಫ್ ವಾಟರ್, ದ 2 ವಾಟರ್ ಸೋರ್ಸಸ್, 2 ಜಲಮೂಲಗಳಲ್ಲಿ ಉಗಮವಾಗ್ತದೆ. ಲೈಕ್ ವೈಟ್ ನೈಲ್ ಆ್ಯಂಡ್ ಬ್ಲೂ ನೈಲ್, 2 ನದಿಗಳು, 2 ಸಣ್ಣ ಸಣ್ಣ ನದಿ ಮೂಲಗಳಲ್ಲಿ ಉಗಮವಾಗ್ತವೆ. ಬಿಳಿ ಅಂದರೆ ಶ್ವೇತ ನೈಲು ಮತ್ತು ನೀಲಿ ನೈಲ್ ಅಂತ. ಅಟ್ Khartoum city of Sudan joins the Mediterranean Sea in the name of the Nile. ಮೆಡಿಟರೇನಿಯನ್ ಸಮುದ್ರಕ್ಕೆ ಹೋಗಿ ಸೇರ್ಕೊಂತೈತೆ. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ನೋಡ್ಬೋದು ನಾವು ಈ ನೈಲ್ ನದಿ, ಉದ್ದವಾದ ನೈಲ್, ಪ್ರಪಂಚದಲ್ಲಿ ಅತಿ ಉದ್ದವಾದ ನೈಲ್ ನದಿಯನ್ನು ಈ ಚಿತ್ರದಲ್ಲಿ ನಾವು ನೋಡ್ಬೋದು. ದಿಸ್ ರಿವರ್ ಆಸ್ ಅಬೌಟ್ 6 ಸ್ಮಾಲ್ ವಾಟರ್ ಫಾಲ್ಸ್.
ಸಣ್ಣ ಸಣ್ಣ 6 ಜಲಪಾತಗಳನ್ನು ಸೃಷ್ಟಿ ಮಾಡ್ತದೆ. ದೇ ಆರ್ ಕಾಲ್ಡ್ ಕಾಟ್ರಾಕ್ಟ್ಸ್ ಅಂತ ಕರಿತೀವಿ, ಸರಣಿ ಜಲಪಾತ ಅಂತ. ದ ಹ್ಯೂಸ್ ಅಸ್ವಾನ್ ಡ್ಯಾಮ್ ಕಾಲ್ಡ್ ದಿ ನ್ಯಾಜರ್ ಲೇಕ್ ಅಂತ ಕರಿತೀವಿ ಅದನ್ನು, ಅಸ್ವಾನ್ ಡ್ಯಾಮ್ನ, ಅದನ್ನು ಈ ನದಿಗಡ್ಡಲಾಗಿ ಕಟ್ಟಲಾಗಿದೆ. ಎರಡನೇದು ಕಾಂಗೋ ರಿವರು is the most important river in Central Africa, originating in the northern Zambia, falls into the Atlantic Ocean ಹೋಗಿ ಸೇರ್ಕೊತದೆ. It is the second longest river of African continent, crosses equator in twice, 2 ಸಾರಿ ಈಕ್ವೇಟರನ್ನು ಪಾಸ್ ಆಗ್ತದೆ. ಇದು ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಮೂರನೇದು ದ ನೈಜರ್ ರಿವರ್ ಆಲ್ಸೋ ಒನ್ ಆಫ್ ದಿ important river of Africa, is the most important river in West Africa, originating in South Guinea, join the Gulf of Guinea, ಗಲ್ಫ್ಗೆ ಹೋಗಿ ಸೇರ್ಕೋತದೆ. This river flows about 4,180 km long and contains the main tributary of Benue ಅಂತ ಕರಿತೀವಿ. ಇದೇ ರೀತಿ ಜಾಂಬೇಜಿ ನದಿ, ಆರೆಂಜ್ ನದಿ, ವಾಲ್ ನದಿ ಈ ಆಫ್ರಿಕಾ ಖಂಡದ ಪ್ರಮುಖವಾದ ನದಿಗಳಾಗಿವೆ. ಇನ್ನು ಮೇಜರ್ ರಿವರ್ ಸಿಸ್ಟಮ್ ಆಫ್ ಯುರೋಪಿಯನ್ ಕಂಟೆಂಟ್, ಯುರೋಪ್ನಲ್ಲಿ ಅಷ್ಟೊಂದು ಹೆಚ್ಚು ನದಿಗಳು ಕಂಡುಬರಲ್ಲ, ಕೆಲವೇ ನದಿಗಳಿವೆ. ದ ರಿವರ್ ಸಿಸ್ಟಮ್ ಆಫ್ ಯುರೋಪಿಯನ್ ಕಂಟೆಂಟ್ ಈಸ್ ಡೈವರ್ಸ್ ಆ್ಯಂಡ್ ಇಟ್ಸ್ ರಿವರ್ ಸಿಸ್ಟಮ್ ರಿಫ್ಲೆಕ್ಟೆಡ್ ಬೈ ದಿ ಲ್ಯಾಂಡ್ಸ್ಕೇಪ್, ಟೊಪೋಗ್ರಫಿ ಆ್ಯಂಡ್ ಕ್ಲೈಮೇಟ್ ಆಫ್ ದಿ ಕಂಟೆಂಟ್. ಕೆಲವಿದೆ ಚಿಕ್ಕ ನದಿಗಳು. ದೇರ್ ಆರ್ ಮೆನಿ ರಿವರ್ ಸಿಸ್ಟಮ್ಸ್ ಆಫ್ ದಿ ಯುರೋಪಿಯನ್ ಕಂಟೆಂಟ್ ರೈಸಸ್ ಇನ್ ಸದರ್ನ್ ಮೌಂಟೈನ್ಸ್ ಜಾಯ್ನಿಂಗ್ ದಿ ಆರ್ಕ್ಟಿಕ್ ಓಷನ್, ಬಾಲ್ಟಿಕ್ ಸಿ, ನಾರ್ತ್ ಸಿ, ಬ್ಲ್ಯಾಕ್ ಸಿ ಆ್ಯಂಡ್ ಮೆಟೀರಿಯನ್ ಸಿ. ಕೆಲವು ನದಿಗಳು ಕೆಲವೊಂದು ದಕ್ಷಿಣಕ್ಕೆ ಹರಿದು ಮೆಟೀರಿಯನ್ ಸಮುದ್ರಕ್ಕೆ ಸೇರಿ, ಉತ್ತರಕ್ಕೆ ಹರಿದು ಕೆಲವೊಂದು ಆರ್ಕ್ಟಿಕ್ ಸಮುದ್ರಕ್ಕೆ ಸೇರ್ತವೆ, ಕೆಲವೊಂದು ಬಾಲ್ಟಿಕ್ ಸಮುದ್ರಕ್ಕೆ ಸೇರ್ತವೆ, ನಾರ್ತ್ ಸಿಗೆ ಸೇರ್ತವೆ, ಕಪ್ಪು ಸಮುದ್ರ ಇಲ್ಲಿ ಕಪ್ಪು ಪೂರ್ವಕ್ಕೆ ಹರಿದು ಕಪ್ಪು ಸಮುದ್ರಕ್ಕೆ ಸೇರ್ತವೆ ಕೆಲವೊಂದು. ಆಲ್ ದಿ ರಿವರ್ಸ್ ಆಫ್ ಇನ್ ದಿ ಕಾಂಟಿನೆಂಟ್ ಆಫ್ ಯುರೋಪ್ ಆರ್ ಗ್ರೂಪ್ಡ್ ಇಂಟು 3 ಸಚ್ ಆಸ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ದ ಮೆಟೀರಿಯನ್ ರಿವರ್ಸ್ ಆ್ಯಂಡ್ ಈಸ್ಟ್ ಫ್ಲೋಯಿಂಗ್. ಸಾಮಾನ್ಯವಾಗಿ 3 ಗುಂಪು ಮಾಡ್ತೀವಿ ನಾವು ಯುರೋಪ್ನ ನದಿಗಳನ್ನು. ಅದರಲ್ಲಿ ಕೆಲವೊಂದು ಪಶ್ಚಿಮಕ್ಕೆ ಹರಿತವೆ, ಕೆಲವೊಂದು ಪೂರ್ವಕ್ಕೆ ಹರಿತವೆ, ಕೆಲವೊಂದು ದಕ್ಷಿಣಕ್ಕೆ ಹರಿದು ಮೆಟೀರಿಯನ್ ಸಮುದ್ರಕ್ಕೆ ಬಂದು ಸೇರ್ತವೆ. ಅಮಾಂಗ್ ದಿ ರಿವರ್ಸ್ ಆಫ್ ವೆಸ್ಟ್ ಫ್ಲೋಯಿಂಗ್ ಗ್ರೂಪ್ ಫ್ಲೋಸ್ ಇನ್ ದಿ ಅಟ್ಲಾಂಟಿಕ್ ಓಷನ್, ಅಟ್ಲಾಂಟಿಕ್ ಸಾಗರಕ್ಕೆ ಹೋಗಿ ಸೇರ್ತವೆ. ಒರಿಜಿನೇಟ್ ಇನ್ ಸದರ್ನ್ ಮೌಂಟೈನ್ಸ್ ಆಫ್ ಯುರೋಪ್, ಎಲ್ಲ ಸಾಮಾನ್ಯವಾಗಿ ದಕ್ಷಿಣದ ಪರ್ವತಗಳಲ್ಲಿ ಉಗಮವಾಗ್ತವೆ. ದ ಮೇಜರ್ ರಿವರ್ಸ್ ಆರ್ ಏಬ್ರೋ, ಜಾರ್ನೋ, ರೋನ್, ಸೀನ್, ಲಾಯರ್, ವೆಸರ್, ಟೋಗೋಸ್, ಓಡರ್, ವಿಸ್ಟುಲಾ, ಗೋಡೆಲ್, ಕೊಯರ್. ದಿಸ್ ಗ್ರೂಪ್ ಆಫ್ ರಿವರ್ಸ್ ಒರಿಜಿನೇಟ್ ಇನ್ ದಿ ಹೈಲ್ಯಾಂಡ್ ರೀಜನ್, ಎತ್ತರವಾದ ಪ್ರದೇಶದಲ್ಲಿ ಉಗಮವಾಗ್ತವೆ. ಆ್ಯಂಡ್ ಇವು ಮಧ್ಯ ಯುರೋಪ್ನ ದಾಟಿಕೊಂಡು ದ ಮೆಸೆಟಾ ಪ್ಲಾಟ್ಯೂ ಅಂತ ಕರಿತೀವಿ, ಅದರ ಮುಖಾಂತರ ಹೋಗಿ ಅಟ್ಲಾಂಟಿಕ್ ಸಾಗರವನ್ನು ಸೇರ್ತವೆ. ಅದರಲ್ಲಿ ಮುಖ್ಯವಾಗಿ ಎಬ್ರೋ ರಿವರು, ಜಾರ್ನೋ ರಿವರು, ಇವೆಲ್ಲ ಸಣ್ಣ ನದಿಗಳು. ಇವೆಲ್ಲ ಅಷ್ಟೊಂದು ದೊಡ್ಡ ನದಿಗಳಲ್ಲ. ಬಟ್ ಇದರಲ್ಲಿರುವಂಥ ರೈನ್ ರಿವರು ಒಂದು ಸ್ವಲ್ಪ ಉದ್ದವಾದ ನದಿ. ಅದೇ ರೀತಿ ಸೀನ್ ರಿವರ್ ಅಂತ ಕರಿತೀವಿ. ರಿವರ್ ಸೀನ್ ಈಸ್ ದಿ ಸೆಕೆಂಡ್ ಲಾಂಗೆಸ್ಟ್ ರಿವರ್ ವಿತ್ ದ ಲೆಂತ್ ಆಫ್ 765 ಕಿಲೋಮೀಟರ್ಸ್ ಉದ್ದ ಇದೆ. ಇದು ತುಂಬ ಎಕನಾಮಿಕಲಿ ಇಂಪಾರ್ಟೆಂಟು, ಆರ್ಥಿಕವಾಗಿ ತುಂಬ ಇಂಪಾರ್ಟೆಂಟು. ಇಟ್ ರೈಸಸ್ ಇನ್ ದಿ ಸೆಂಟ್ರಲ್ ಪ್ಲೈನ್ಸ್ ಆ್ಯಂಡ್ ಫ್ಲೋಸ್ ನಾರ್ತ್ ವೆಸ್ಟ್, ಈಶಾನ್ಯ ದಿಕ್ಕಿಗೆ ಪ್ಯಾರಿಸ್ ಮೈದಾನದ ಮುಖಾಂತರ ಹರಿದೋಗಿ ಲಿಹಾರ್ವೆ ಹಳಿಯ ಮೂಲಕ, ಅಂದರೆ ಇಂಗ್ಲೀಷ್ ಕಡಲ್ಗಾಲುವೆ ಮುಖಾಂತರ ಹರಿದು ಲಿಹಾರ್ವೆ ಕೊಲ್ಲಿಯನ್ನು ಸೇರ್ಕೊತಿದೆ. ಇನ್ನು ರೈನ್ ರಿವರ್ ನೋಡೋದಾದ್ರೆ, ದ ರಿವರ್ ರೈನ್ ಇಸ್ ದಿ ಡಾಮಿನೆಂಟ್, ಪ್ರಬಲ ನದಿಯಾಗಿದೆ. ಇಲ್ಲಿ ರೈಸಿಂಗ್ ಇನ್ ದಿ ಆಲ್ಪ್ ಪರ್ವತದಲ್ಲಿ ಉಗಮವಾಗಿ ನಾರ್ತ್ ಸೀಗೆ ಹೋಗಿ, ಅಂದರೆ ಉತ್ತರ ಸಮುದ್ರಕ್ಕೆ ಸೇರಿದೆ. ದ ರಿವರ್ ಫ್ಲೋಸ್ ವಿತ್ 1320 ಕಿಲೋಮೀಟರ್ಸ್ ಲೆಂತ್ ವಿತ್ ದಿ ಮೇಜರ್ ಟ್ರಿಬ್ಯೂಟರೀಸ್ ಆಫ್ ರೋರ್ ಆ್ಯಂಡ್ ಮೊಸಲ್. ನೋಡಿ ಇಲ್ಲಿದೆ, ಇದು ರೈನ್ ನದಿ, ಇದು ಉದ್ದವಾದ ನದಿಯಾಗಿದೆ. ಇನ್ನು ರೋನ್ ನದಿ, ಪೋ ನದಿ ಇರ್ಬೋದು, ಎಬ್ರೋ ನದಿಗಳು, ಸೊ ಇವೆಲ್ಲ ಯುರೋಪಿನ ಮೆಡಿಟರೇನಿಯನ್ ಸಮುದ್ರಕ್ಕೆ ಸೇರುವಂಥ ಪ್ರಮುಖ ನದಿ. ದ ರಿವರ್ ದಾನುಬೆ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಲಾಂಗೆಸ್ಟ್ ರಿವರ್ ಇನ್ ದಿ ಸೆಂಟ್ರಲ್ ಆ್ಯಂಡ್ ಸದರನ್ ಯುರೋಪ್. ದಾನುಬೆ ನದಿ ತುಂಬ ಉದ್ದವಾದ ನದಿ. ದ ವೋಲ್ಗಾ, ಊರಲ್ ನದಿ, ಡಾನಿಸರ್ ಆ್ಯಂಡ್ ನೀಪರ್ ಇವು ಪ್ರಮುಖವಾದ ಯುರೋಪಿನಲ್ಲೇ ಇರುವಂಥ ಪ್ರಮುಖವಾದ ನದಿಗಳಾಗಿವೆ. ಇನ್ನು ನಾವು ಈ ಒಂದು
ಯುರೋಪಿನ ನದಿ ವ್ಯವಸ್ಥೆಗಳ ಬಗ್ಗೆ ನೋಡ್ತಾ ಇರೋದ್ರೆ ವೋಲ್ಗಾ ನದಿ ಇದೆಯಲ್ಲ, ಇದು ಅತ್ಯಂತ ಪ್ರಮುಖವಾದ ಒಂದು ಯುರೋಪ್ನಲ್ಲಿ ಅತ್ಯಂತ ಉದ್ದವಾದ ನದಿ ವೋಲ್ಗಾ ನದಿ. ಇಟ್ ಇಸ್ ದಿ ಲಾಂಗೆಸ್ಟ್ ರಿವರ್ ಇನ್ ದಿ ಯುರೋಪಿಯನ್ ಕಂಟಿನೆಂಟ್, ಒರಿಜಿನೇಟಿಂಗ್ ಇನ್ ದಿ ವಾಲ್ ಮೌಂಟೇನಲ್ಲಿ ಉಗಮವಾಗ್ತದೆ ಇದು. ಇಟ್ ಫ್ಲೋಸ್ ಅಬೌಟ್ 3590 ಕಿಲೋಮೀಟರ್ಸ್ ಆನ್ ಜಾಯಿನ್ ದಿ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಹೋಗಿ ಸೇರ್ಕೋತದೆ. ದ ಎಸ್ಚುರಿ ಆಫ್ ದ ರಿವರ್ ವೋಲ್ಗಾ ಆಫ್ ಅಬೌಟ್ 28 ಮೀಟರ್ಸ್ ಬಿಲೋ ಸಿ ಲೆವೆಲ್ ಆ್ಯಂಡ್ ಈಸ್ ಒನ್ ಆಫ್ ದಿ ಲೋಯೆಸ್ಟ್ ಪಾರ್ಟ್ ಆಫ್ ದಿ ಯುರೋಪ್ನಲ್ಲಿ ಅತಿ ತಗ್ಗಾದ ಭಾಗ ಅಂದರೆ ಇದರ ಒಂದು ಎಸ್ಚುರಿ, ಈ ವೋಲ್ಗಾ ನದಿ ಉಂಟು ಮಾಡಿರುವಂಥ ಎಸ್ಚುರಿ. ದಿಸ್ ರಿವರ್ is the greatest importance of economical and historically by its tributary make up the water transport of Russian curve. ರಷ್ಯಾಕ್ಕೆ ತುಂಬ ಸಹಕಾರಿಯಾಗಿದೆ ರಷ್ಯಾದ ಬೆಳವಣಿಗೆಗೋಸ್ಕರ. The Ural River is the natural boundary between Europe and Asia, rises in Ural mountain about 2534 kilometer and finally joins the Caspian Sea. River Don is the another important river of European continent. ಇನ್ನು ಲೆಟ್ ಅಸ್ ಸಿ ದ ಆಸ್ಟ್ರೇಲಿಯನ್ ರಿವರ್ಸ್. ಸಾಮಾನ್ಯವಾಗಿ ಆಸ್ಟ್ರೇಲಿಯಾದಲ್ಲಿ ಮುರ್ರೆ ಮತ್ತು ಡಾರ್ಲಿಂಗ್ ನದಿಗಳು ಅತಿ ಪ್ರಮುಖವಾದ ನದಿಗಳು. ಅವು ಬಿಟ್ಟರೆ ಸಣ್ಣ ಸಣ್ಣ ನದಿಗಳನ್ನು ನೋಡ್ತೀವಿ. ದ ಆಸ್ಟ್ರೇಲಿಯನ್ ಕಂಟಿನೆಂಟ್ ಇಸ್ ವೆರಿ ಲೆಸ್ ರಿವರ್ಸ್ ಡ್ಯೂ ಟು ದಿ ಲಾರ್ಜ್ ಏರಿಯಾ ಆಫ್ ದಿ ಕಂಟಿನೆಂಟ್ ಕವರ್ಡ್ ಬೈ ಡೆಸರ್ಟ್. ಹೆಚ್ಚಿಗೆ ಡೆಸರ್ಟ್ ಇರೋದ್ರಿಂದ ಆಸ್ಟ್ರೇಲಿಯಾದಲ್ಲಿ ಇಲ್ಲಿ ನಾವು ಕೆಲವೇ ನದಿಗಳನ್ನು ನೋಡ್ತೀವಿ. ಓನ್ಲಿ ಎ ಫ್ಯೂ ರಿವರ್ಸ್ ಆನ್ ದಿಸ್ ಕಂಟಿನೆಂಟ್ ಒರಿಜಿನೇಟ್ ಇನ್ ಗ್ರೇಟ್ ಡಿವೈಡಿಂಗ್ ರೇಂಜ್. ಇಲ್ಲಿ ಗ್ರೇಟ್ ಡಿವೈಡಿಂಗ್ ರೇಂಜ್ ಏನಿದೆ ಅಲ್ಲಿ ಕೆಲವೇ ನದಿಗಳು ಉಗಮವಾಗ್ತವೆ. ಅದರಲ್ಲೂ ದ ಮೇಜರ್ ರಿವರ್ಸ್ ಆಫ್ ದಿಸ್ ಕಂಟಿನೆಂಟ್ ಆರ್ ಮುರ್ರೆ, ಡಾರ್ಲಿಂಗ್, ಕೂಪರ್, ಕ್ರೀಕ್, ಮುರುಂಬಿಡ್ಜಿ, ಲಚನ್ ಮುಂತಾದವು. ದ ರಿವರ್ ಮುರ್ರೆ ಇಸ್ ದಿ ಲಾಂಗೆಸ್ಟ್ ರಿವರ್ ಇನ್ ದಿ ಕಾಂಟಿನೆಂಟ್. ಆಸ್ಟ್ರೇಲಿಯಾದಲ್ಲಿ ಅತಿ ಉದ್ದವಾದ ನದಿ ಅಂದರೆ ಮುರ್ರೆ ನದಿ. ಇದು ಸುಮಾರು 2508 ಕಿಲೋಮೀಟರ್ ಉದ್ದ ಹರಿದು ಸಮುದ್ರಕ್ಕೆ ಸೇರ್ತದೆ. ಇಟ್ ಒರಿಜಿನೇಟ್ಸ್ ಇನ್ ದಿ ಆಸ್ಟ್ರೇಲಿಯನ್ ಆಲ್ಪ್ಸ್. ಆಸ್ಟ್ರೇಲಿಯಾದ ಆಲ್ಪ್ ಪರ್ವತಗಳಲ್ಲಿ ಉಗಮವಾಗ್ತದೆ. ಇನ್ನು ಡ್ಯೂರಿಂಗ್ ಇಟ್ಸ್ ಕೋರ್ಸ್, ಇದರ ಒಂದು ಕೋರ್ಸ್ ಏನಿದೆ, ನದಿ ಪಾತ್ರ ಏನಿದೆ, ಡ್ಯೂರಿಂಗ್ ಇಟ್ಸ್ ಕೋರ್ಸ್ ಇಟ್ ಫಾರ್ಮ್ಸ್ ದಿ ಬಾರ್ಡರ್ ಬಿಟ್ವೀನ್ ನ್ಯೂ ಸೌತ್ ವೇಲ್ಸ್ ಆ್ಯಂಡ್ ವಿಕ್ಟೋರಿಯಾ, ಜೈನ್ಸ್ ಲೇಕ್, ಅಲೆಕ್ಸಾಂಡ್ರಕ್ಕೆ ಹೋಗಿ ಸೇರ್ಕೋತದೆ. ಇದು ವಿಕ್ಟೋರಿಯಾ ಮತ್ತು ನ್ಯೂ ಸೌತ್ ವೇಲ್ಸ್ ಭಾಗಕ್ಕೆ ಇದು ಗಡಿಯೇರಿಯೋದಕ್ಕೆ ರೀತಿಯಲ್ಲಿದೆ. ಇನ್ನು ಮುರುಂಬಿಡ್ಜಿ ರಿವರು ಇದೊಂದು ಸಣ್ಣ ಉಪನದಿ, ಮುರ್ರೆ ನದಿಯ ಉಪನದಿಯಾಗಿದೆ. ಇಟ್ ಫ್ಲೋಸ್ ಥ್ರೂ ದಿ ಸೌತ್ ವೇಲ್ಸ್ ಆ್ಯಂಡ್ ಕಂಟಿನ್ಯೂಸ್ ಇಟ್ಸ್ ಕೋರ್ಸ್ ಅಕ್ರಾಸ್ ದಿ ಆಸ್ಟ್ರೇಲಿಯನ್ ಕ್ಯಾಪಿಟಲ್ ಟೆರಿಟರಿ ಏನಿದೆ ಅದರ ಮುಖಾಂತರ ಕರ್ಕೊಂಡು ಹೋಗ್ತದೆ. ಆಮೇಲೆ ಇದು ದಿಸ್ ರಿವರ್ ಮೀಟ್ಸ್ ದಿ ಮುರ್ರೆ ರಿವರ್ ಅಟ್ ದಿ ಸ್ಟೇಟ್ ಆಫ್ ವಿಕ್ಟೋರಿಯಾದ ಹತ್ರ ಮುರ್ರೆ ನದಿನ ಸೇರ್ಕೋತದೆ. ಹಾಗಾಗಿ ಇದರ ಮುರ್ರೆ ನದಿ ಪ್ರಮುಖವಾದ ಉಪನದಿಯಾಗಿದೆ. ಇನ್ನು ಡಾರ್ಲಿಂಗ್ ರಿವರ್ ಡಾರ್ಲಿಂಗು ಸುಮಾರು 1472 ಕಿಲೋಮೀಟರ್ ಉದ್ದ ಇದ್ದು ಇಟ್ ಒರಿಜಿನೇಟ್ಸ್ ಫ್ರಮ್ ದಿ ನಾರ್ದರ್ನ್ ರೀಜನ್ ಆಫ್ ಸೌತ್ ವೇಲ್ಸಲ್ಲಿ ಉಗಮವಾಗ್ತದೆ ದಕ್ಷಿಣದಲ್ಲಿ. ಸೊ ಅದೇ ರೀತಿ ಕೂಪರ್ ಕ್ರೀಕ್ ನದಿ ಇರ್ಬೋದು, ಬರೋಕೂರ್ ನದಿ, ಈ ರೀತಿ ಅನೇಕ ನದಿಗಳು, ಸಣ್ಣ ಸಣ್ಣ ನದಿಗಳು ಆಸ್ಟ್ರೇಲಿಯಾದಲ್ಲಿ ಇರ್ತವೆ. ದೆನ್ ಲೆಟ್ ಅಸ್ ಸಿ ದಿ ಸಮ್ ಸಿಗ್ನಿಫಿಕೆನ್ಸ್ ಆಫ್ ರಿವರ್ಸ್. ನದಿಗಳಿಂದ ನಮ್ಗೆ ಅನೇಕ ಉಪಯೋಗಗಳಿವೆ, ನಮಗೆಲ್ಲ ಗೊತ್ತಿದೆ. ನದಿಗಳಿಲ್ಲ ಅಂದರೆ ಯಾವುದೇ ಅಭಿವೃದ್ಧಿ ಸಾಧ್ಯ ಇಲ್ಲ. ಕೃಷಿ ಅಭಿವೃದ್ಧಿ ಇರ್ಬೋದು, ಕೈಗಾರಿಕಾ ಅಭಿವೃದ್ಧಿ ಇರ್ಬೋದು, ಸಾರಿಗೆ ಅಭಿವೃದ್ಧಿ, ಪ್ರತಿಯೊಂದಕ್ಕೂ ನದಿಗಳು ಬೇಕೇ ಬೇಕಾಗ್ತದೆ. ಸಸ್ಯವರ್ಗಗಳು, ವೆಜಿಟೇಷನ್ ಗ್ರೋತ್ ಎಲ್ಲ ಡಿಪೆಂಡ್ಸ್ ಅಪಾನ್ ದಿ ರಿವರ್ ಸಿಸ್ಟಮ್. ಹಾಗಾಗಿ ಈ ನದಿಗಳ ಕೆಲವೊಂದು ಪ್ರಾಮುಖ್ಯತೆಗಳನ್ನು ನಾವು ನೋಡೋದಾದರೆ, ಸಾಮಾನ್ಯವಾಗಿ ನದಿಗಳು ಅನೇಕ ರೀತಿಯಲ್ಲಿ ನಮಗೆ ಸಹಕಾರಿಯಾಗಿರ್ತವೆ. ಆ್ಯಸ್ ಎ ಮೇಜರ್ ಲ್ಯಾಂಡ್ ಫಾರ್ಮ್ ಆಫ್ ದಿ ಅರ್ತ್, ದ ರಿವರ್ಸ್ ಪ್ಲೇಯಿಂಗ್ ಸಿಗ್ನಿಫಿಕೆನ್ಸ್ ರೋಲ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಸಚ್ ಆಸ್ many rivers of the world formed fertile alluvial land, helps to agriculture development. ನಮಗೆಲ್ಲ ಗೊತ್ತಿದೆ ಕೃಷಿ ಅಭಿವೃದ್ಧಿಗೆ ಇವು ಫರ್ಟೈಲ್ ಅಲ್ಯುವಿಯಲ್ ಲ್ಯಾಂಡ್ನ ಪ್ರೊಡ್ಯೂಸ್ ಮಾಡ್ತವೆ, ಉತ್ಪತ್ತಿ ಮಾಡ್ತವೆ. ಲೈಕ್ ನಮಗೆಲ್ಲ ಗೊತ್ತಿದೆ ಇಂಡೋ ಗ್ಯಾಂಜೆಟಿಕ್ ಪ್ಲೈನ್ ಭಾರತದಲ್ಲಿರ್ಬೋದು, ಈಜಿಪ್ಟಿಯನ್ ಪ್ಲೈನ್ ಇರ್ಬೋದು, ಇವೆಲ್ಲ ವರ್ಲ್ಡ್ ನೋನ್ ಫರ್ಟೈಲ್ ಲ್ಯಾಂಡ್ಸ್, ಅಲ್ಯುವಿಯಲ್ ಲ್ಯಾಂಡ್ಸ್, ಇವೆಲ್ಲ ಫಾರ್ಮ್ಡ್ ಬೈ ರಿವರ್ಸ್. ಪರ್ಟಿಕ್ಯುಲರ್ಲಿ ಇಂಡೋ ಗ್ಯಾಂಜೆಟಿಕ್ ಪ್ಲೈನ್ ಇದೆ, ಇದು ಹಿಮಾಲಯನ್ ರಿವರ್ಸ್ ಕಾಂಟ್ರಿಬ್ಯೂಷನ್ನು. ಈಜಿಪ್ಟಿಯನ್ ಪ್ಲೈನು ಈ ಒಂದು ನೈಲ್ ರಿವರ್ ಕಾಂಟ್ರಿಬ್ಯೂಷನ್. ಹಾಗೆ ಮೆನಿ ಎಕ್ಸ್ಟೆನ್ಸಿವ್ ಪ್ಲೈನ್ಸ್ ಆಫ್ ದಿ ವರ್ಲ್ಡ್, ತುಂಬ ವಿಶಾಲವಾದ ಪ್ರಪಂಚದ ದೊಡ್ಡ ದೊಡ್ಡ ಮೈದಾನಗಳು ಆರ್ ದಿ ಗಿಫ್ಟ್ ಆಫ್ ದಿ ರಿವರ್ಸ್. ಈಜಿಪ್ಟ್ ಇಸ್ ದಿ ಗಿಫ್ಟ್ ಆಫ್ ನೈಲ್, ನಾನು ಆಗಲೇ ಹೇಳಿದೆ. ನಾರ್ದನ್ ಪ್ಲೈನ್ ಆಫ್ ಇಂಡಿಯಾ ಇಸ್ ಗಿಫ್ಟ್ ಆಫ್ ಸಿಂಧು ಆ್ಯಂಡ್ ಗಂಗಾ ನದಿ, ಈ ಥರ. ದ ಪ್ಲೈನ್ಸ್ ಫಾರ್ಮ್ಡ್ ಬೈ ದಿ ರಿವರ್ಸ್ ಆರ್ ವೆರಿ ಯೂಸ್ಫುಲ್ ಇನ್ ಡೆವಲಪ್ಮೆಂಟ್ ಆಫ್ ಇರಿಗೇಷನ್. ನೀರಾವರಿಗೆ ತುಂಬ ಅನುಕೂಲಗಳನ್ನು ಇವು ಮಾಡಿಕೊಡ್ತವೆ.
ಅದೇ ರೀತಿ ದ ಪ್ಲೈನ್ಸ್ ಫಾರ್ಮ್ಡ್ ಬೈ ಅಕ್ಯುಮುಲೇಷನ್ ಆಫ್ ಸೆಡಿಮೆಂಟ್ಸ್ ಎಲ್ಸ್ ಫಾರ್ ದಿ ಹ್ಯೂಮನ್ ಸೆಟ್ಲ್ಮೆಂಟ್ಸ್, ಮಾನವನ ವಸತಿಗೂ ತುಂಬ ಅನುಕೂಲ ಮಾಡಿಕೊಡ್ತವೆ. ರಿವರ್ಸ್ ಆರ್ ದಿ ಮೇಜರ್ ಸೋರ್ಸ್ ಆಫ್ ಇನ್ಲ್ಯಾಂಡ್ ಫಿಶಿಂಗ್, ಮೀನುಗಾರಿಕೆ, ಒಳನಾಡಿನ ಮೀನುಗಾರಿಕೆ ತುಂಬ ಅನುಕೂಲ ಮಾಡಿಕೊಡ್ತವೆ. ದ ರಿವರ್ಸ್ ಆಫ್ ಜನರೇಷನ್ ಆಫ್ ಹೈಡ್ರಾಎಲೆಕ್ಟ್ರಿಕ್, ಜಲವಿದ್ಯುತ್ ಉತ್ಪಾದನೆಗೆ ನಮಗೆಲ್ಲ ಬೇಕಾದಷ್ಟು ಗೊತ್ತಿದೆ. ದ ರಿವರ್ಸ್ ಪ್ರೊವೈಡ್ ವಾಟರ್ ಫಾರ್ ಡ್ರಿಂಕಿಂಗ್ ಆ್ಯಂಡ್ ಅದರ್ ಡೊಮೆಸ್ಟಿಕ್ ಪರ್ಪಸಸ್, ಕುಡಿಯೋ ನೀರು ಮತ್ತು ಅನೇಕ ಗೃಹೋಪಯೋಗಿ ಉದ್ದೇಶಕ್ಕೆ ನೀರನ್ನು ಒದಗಿಸ್ತವೆ. ಅಗೈನ್ ದ ರಿವರ್ಸ್ ಆಲ್ಸೋ ಪ್ರೊವೈಡ್ ವಾಟರ್ ಟು ಇಂಡಸ್ಟ್ರಿ ಎಲೆಕ್ಟ್ರಿಕ್, ಕೈಗಾರಿಕೆಗಳಿಗೆ ನೀರನ್ನು ಒದಗಿಸ್ತವೆ. ಮೆನಿ ರಿವರ್ಸ್ ಆಫ್ ದಿ ವರ್ಲ್ಡ್ ಕನ್ಸಿಡರ್ಡ್ ಆಸ್ ಸ್ಯಾಕ್ರೆಡ್ ರಿವರ್, ಪವಿತ್ರ ನದಿಗಳು ಅಂತ ಕರಿತೀವಿ. ಎಕ್ಸಾಂಪಲ್ ರಿವರ್ ಗಂಗಾ ಫಾರ್ ಇಂಡಿಯಾ, ಭಾರತಕ್ಕೆ ಸ್ಯಾಕ್ರೆಡ್ ನದಿಯಾಗಿದೆ, ಅದು ಪೂಜೆ ಮಾಡ್ತೀವಿ ನಾವೆಲ್ಲ. ಮೆನಿ ರಿವರ್ಸ್ ಬೇಸಿನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಾನ್ ಆಫ್ ಏನ್ಷಿಯಂಟ್ ಸಿವಿಲೈಸೇಷನ್. ಎಕ್ಸಾಂಪಲ್ ನಮಗೆಲ್ಲ ಗೊತ್ತಿದೆ ಸಿಂಧೂ ನಾಗರಿಕತೆ, ಸಿಂಧೂ ನದಿ ಬಯಲಿನ ನಾಗರಿಕತೆ, ಸಿಂಧೂ ಕಣಿವೆ ನಾಗರಿಕತೆ ಅಂತ ಏನು ಕರಿತೀವೋ ಅದೇ ರೀತಿ ಈಜಿಪ್ಟಿಯನ್ ಸಿವಿಲೈಸೇಷನ್, ಇವೆಲ್ಲ ದೊಡ್ಡ ದೊಡ್ಡ ಪುರಾತನ ಅಥವಾ ಪ್ರಾಚೀನ ನಾಗರಿಕತೆ ಉಗಮವಾಗಬೇಕಾದ್ರೆ ಈ ನದಿ ಬಯಲುಗಳೇ ಪ್ರಮುಖವಾದ ಕಾರಣ. ಮೆನಿ ಮೇಜರ್ ಸಿಟೀಸ್ ಆ್ಯಂಡ್ ಟೌನ್ಸ್ ಇನ್ ದಿ ವರ್ಲ್ಡ್ ಡೆವಲಪ್ಡ್ ಅಂಡರ್ ದಿ ರಿವರ್ ಬೇಸಿನ್ಸ್. ಸಾಮಾನ್ಯವಾಗಿ ಪ್ರಪಂಚದ ಅನೇಕ ದೊಡ್ಡ ದೊಡ್ಡ ಪಟ್ಟಣಗಳೆಲ್ಲ ನದಿ ಬಯಲಿನಲ್ಲಿ. ಉದಾಹರಣೆ ನಮ್ಮಲ್ಲಿ ಬೇಕಾದಷ್ಟು ಡೆಲ್ಲಿ ಇರ್ಬೋದು, ಆಗ್ರಾ ಇರ್ಬೋದು, ಅಲಹಾಬಾದ್ ಪಾಟ್ನಾ ಇರ್ಬೋದು, ಇವೆಲ್ಲ ನದಿ ಬೇಸಿನಲ್ಲಿ ತುಂಬ ಡೆವಲಪ್ ಆಯ್ತಿರೋದು. ದ ರಿವರ್ಸ್ ಆರ್ ಕಾಂಟ್ರಿಬ್ಯೂಟ್ ಟು ದಿ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇನ್ ರೈನ್ಫಾಲ್ ಡೆಫಿಸಿಟ್ ಏರಿಯಾಸ್ ಬೈ ಪ್ರೊವೈಡಿಂಗ್ ಇರಿಗೇಷನ್ ವಿತ್ ಎ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್. ನದಿಗಳಿಗೆ ಅಡ್ಡಲಾಗಿ ಜಲಾಶಯಗಳನ್ನು ಕಟ್ಟುವ ಮೂಲಕ ಎಲ್ಲಿ ಮಳೆಯ ಕೊರತೆ ಇದೆಯೋ, ನೀರಿನ ಕೊರತೆ ಇದೆಯೋ ಅಲ್ಲಿ ನೀರಾವರಿಗೆ ಅನುಕೂಲ ಮಾಡ್ಕೋದು. ರಿವರ್ ಆಲ್ಸೋ ಇನ್ಫ್ಲೂಯೆನ್ಸ್ ಆನ್ ನ್ಯಾಚುರಲ್ ವೆಜಿಟೇಷನ್, ನಾನು ಆಗಲೇ ಹೇಳಿದ್ದೀನಿ. ದ ರಿವರ್ಸ್ ಕಾಂಟ್ರಿಬ್ಯೂಟ್ ದಿ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್, ತೇವಾಂಶವನ್ನು, ವಾಯುಮಂಡಲಕ್ಕೆ ತೇವಾಂಶವನ್ನು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ರಿವರ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ಒಳನಾಡಿನ ಜಲ ಸಾರಿಗೆ ಅಭಿವೃದ್ಧಿಗೆ ಕಾರಣವಾಗ್ತದೆ. ರಿವರ್ಸ್ ಪ್ರೊವೈಡ್ ರಿಕ್ರಿಯೇಷನ್, ಮನೋರಂಜನೆಯನ್ನು ಕೂಡ ಜನಗಳಿಗೆ ಒದಗಿಸ್ತದೆ. ಹಾಗಾದರೆ ವಾಟ್ ಆರ್ ದಿ ಡ್ರಾಬ್ಯಾಕ್ಸ್? ಸಿಮಿಲರ್ಲಿ ಲೈಕ್ ಸಿಗ್ನಿಫಿಕೆನ್ಸ್ ಇಟ್ ಆಲ್ಸೋ ಸಫರಿಂಗ್ ಫ್ರಮ್ ಸಮ್ ಡ್ರಾಬ್ಯಾಕ್ಸ್. ಅಥವಾ ಈ ನದಿಗಳಿಂದ ನಮಗೆ ಕೆಲವೊಂದು ಅನಾನುಕೂಲಗಳು ಆಗ್ತವೆ. ಈವನ್ ದ ರಿವರ್ಸ್ ಆಫರಿಂಗ್ ಮೆನಿ ಸಿಗ್ನಿಫಿಕೆನ್ಸ್, however they have not without drawbacks, suffering from some following drawbacks. Many rivers of the world cause floods during the rainy season with ಲಾಟ್ ಆಫ್ ಡ್ಯಾಮೇಜಸ್, ತುಂಬ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಉಂಟು ಮಾಡ್ತವೆ. ಅದರಲ್ಲೂ ಮಳೆಗಾಲದಲ್ಲಿ ಪ್ರವಾಹ ಉಂಟು ಮಾಡೋದ್ರ ಮೂಲಕ. ಉದಾಹರಣೆ ಯಾಂಗಟ್ಸ್ ರಿವರ್, ಚೀನಾದಲ್ಲಿ ಯಾಂಗಟ್ಸ್ ರಿವರ್ ಇರ್ಬೋದು. ಭಾರತದಲ್ಲಿ ನಮಗೆಲ್ಲ ಕೋಶಿ ರಿವರ್ ಬಿಹಾರದಲ್ಲಿ, ದಾಮೋದರ್ ರಿವರ್ ಬಂಗಾಳದಲ್ಲಿ, ಸಾರೋ ಆಫ್ ರಿವರ್, ಸಾರೋ ಆಫ್ ಬೆಂಗಾಲ್ ಅಂತ ಕರಿತೀವಿ ದಾಮೋದರ್ ನದಿನ. ಅದೇ ರೀತಿ ಒಡಿಸ್ಸಾದಲ್ಲಿ ಮಹಾನದಿ ಇಸ್ ಸಾರೋ ಆಫ್ ಒಡಿಸ್ಸಾ. ಈ ಥರ ಕಣ್ಣೀರ ನದಿ ಅಂತ, ದುಃಖಕಾರಕ ನದಿ ಅಂತೆಲ್ಲ ಕರಿತೀವಿ. ಟಿಯರ್ಸ್ ಆಫ್ ಒರಿಸ್ಸಾ, ಟಿಯರ್ಸ್ ಆಫ್ ಬಂಗಾಳ, ಪಶ್ಚಿಮ ಬಂಗಾಳ. ಮೆನಿ ರಿವರ್ಸ್ ಸಾಯಿಲ್ ಎರೋಷನ್, ಸಾಮಾನ್ಯವಾಗಿ ನದಿಗಳು ಹರಿಬೇಕಾದ್ರೆ ಮಣ್ಣಿನ ಸವಕಳಿಯನ್ನು ಉಂಟು ಮಾಡಿ ಅಗ್ರಿಕಲ್ಚರ್ ಲ್ಯಾಂಡ್ನ ಅನ್ಫಿಟ್ ಫಾರ್ ಕಲ್ಟಿವೇಷನ್, ಕೃಷಿಗೆ ಫಲವತ್ತವಲ್ಲದ ಭೂಮಿಗೆ ಪರಿವರ್ತನೆ. ಮೆನಿ ರಿವರ್ಸ್ ಇನ್ ದಿ ವರ್ಲ್ಡ್ ಆರ್ ಸೀಸನಲ್, ದೇ ಆರ್ ಡ್ರೈ ಅಪ್ ಇನ್ ಸಮ್ಮರ್. ಸಾಮಾನ್ಯವಾಗಿ ನದಿನೇ ನಂಬ್ಕೊಂಡಿದ್ದಾಗ ಕೆಲವೊಂದು ಸಾರಿ ಬೇಸಿಗೆ ಕಾಲದಲ್ಲಿ ಕೆಲವು ನದಿಗಳು ಬತ್ತು ಹೋಗ್ತಾವೆ, ಅದರಿಂದ ನಮಗೆ ಅನಾನುಕೂಲ ಆಗ್ತದೆ. ಸಮ್ ರಿವರ್ಸ್ ಕಾಸಸ್ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ಸ್, ಇಂಟರ್ ಕಂಟ್ರಿ ಡಿಸ್ಪ್ಯೂಟ್ಸ್. ನಮಗೆಲ್ಲ ಗೊತ್ತಿದೆ ಬಿಟ್ವೀನ್ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ಬಂದಾಗ ಕರ್ನಾಟಕ ತಮಿಳುನಾಡು ಮಧ್ಯೆ ಕಾವೇರಿ ನದಿ ಇರ್ಬೋದು. ಅದೇ ರೀತಿ ಇಂಟರ್ ಕಂಟ್ರೀಸ್ ಡಿಸ್ಪ್ಯೂಟ್ಸ್, ಬ್ರಹ್ಮಪುತ್ರ ನದಿಗೆ ಚೀನಾ ಮತ್ತು ಭಾರತದ ನಡುವೆ ನಡೆಯುವಂಥ ಸಂಘರ್ಷ ಇರ್ಬೋದು. ಇವೆಲ್ಲ ಲೈಕ್ ದೇರ್ ಆರ್ ಸೆವೆರಲ್ ಡ್ರಾಬ್ಯಾಕ್ಸ್ ಬೈ ದ ರಿವರ್ಸ್. ಸಿಮಿಲರ್ಲಿ ಅದರ್ ಸೆಷನ್ಸ್, ದಿಸ್ ಸೆಷನ್ ಆಲ್ಸೋ ಸಮ್ ಮಲ್ಟಿ choice questions with answers. Like example, which is the major river of Australia? ಆಸ್ಟ್ರೇಲಿಯಾದ ಪ್ರಮುಖ ನದಿ ಯಾವುದು ಅಂತ ಕೇಳಿದಾಗ ಮುರ್ರೆ ಡಾರ್ಲಿಂಗ್ ನದಿ ನಮಗೆಲ್ಲ ಗೊತ್ತಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಕೆಲವು ಹೇಳಿಕೆಯನ್ನು ಗಮನಿಸಿ ಅಂತ ಹೇಳ್ಬಿಟ್ಟು. ದ ರಿವರ್ ಕಾಂಗೋ ಕಾಸಸ್ ದ ರಿವರ್ ಕಾಂಗೋ ಕ್ರಾಸಸ್ ದಿ ಈಕ್ವೆಟರ್ ಟ್ವೈಸ್. ಕಾಂಗೋ ನದಿ ಸಾಮ್ರಾಜ್ಯಕ ರೇಖೆಯನ್ನು 2 ಸಾರಿ ಹಾದು ಹೋಗ್ತದೆ. ಅದೇ ರೀತಿ ಯಾಂಗಟ್ಸ್ ರಿವರ್ ಇಸ್ ಕಾಲ್ಡ್ ದ ಟಿಯರ್ಸ್ ಆಫ್ ಚೈನಾ. ಚೀನಾ ನದಿಯ ಯಾಂಗಟ್ಸ್ ನದಿಯು ಚೀನಾದ ಕಣ್ಣೀರು ನದಿ ಅಂತ ಕರಿತೀವಿ. ರೂರ್ ಇಸ್ ದ ಟ್ರಿಬ್ಯೂಟರಿ ಆಫ್ ರಿವರ್ ರೈನ್. ರೈನ್ ನದಿಯ ಒಂದು ಉಪನದಿ ಅಂತ ಕರಿತೀವಿ. ಸೊ ಇದನ್ನು ನಾವು ಎ ಮತ್ತು 1 ಮತ್ತು 2, 2 ಮತ್ತು 3, ಅದೇ ರೀತಿ 1, 2, 3 ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೋಡಿದಾಗ 1 ಮತ್ತು ಸಾಮಾನ್ಯವಾಗಿ ಇವುಗಳಲ್ಲಿ 3 ಕೂಡ
ಸರಿಯಾದ ಉತ್ತರ 1 2 3 ಉತ್ತರ ಸರಿಯಾದ ಉತ್ತರ ಆಗಿವೆ. ಹೀಗೆ ಅನೇಕ ಮಲ್ಟಿ ಚಾಯ್ಸ್ ಕ್ವಶನ್ಸು ನಾವು ನೋಡ್ಬೋದು. ದಿಸ್ ಆಲ್ ಅಬೌಟ್ ದಿ ರಿವರ್ ಸಿಸ್ಟಮ್ಸ್ ಆಫ್ these three continents with the significances and drawbacks. Thank you.